ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫಾಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫಾಗಿದ್ದೀನಿ. ಇದು ಫ್ರೈಡೆಯ ಹಿಂದಿನ ದಿವಸ ಅಂದರೆ ಗುರುವಾರದ ವ್ಲಾಗ್ ಆಗಿರುತ್ತೆ. ಈವ್ನಿಂಗ್ ಮೇಲೆ ನಾನು ಸ್ವಲ್ಪ ವೀಡಿಯೋಸ್ನ ಮಾಡ್ಕೊತಾ ಇದ್ದೆ. ಈವ್ನಿಂಗ್ ಫ್ರೆಶ್ ಅಪ್ ಆಗಿ ಸ್ವಲ್ಪ ದೇವ್ರ ಪಾತ್ರೆಗಳೇನಿದೆ, ಪೂಜೆ ಸಾಮಾನು ಐಟಮ್ಸ್ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಯಾಕಂದರೆ ಮತ್ತು ಫ್ರೈಡೇ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಮಾರ್ನಿಂಗ್ ಯಾವಾಗಲೂ ನಮ್ಮ ಮನೆಯವ್ರು ಪೂಜೆ ಮಾಡ್ತಾರೆ. ಅದರಿಂದ ಇವಾಗ ಕ್ಲೀನ್ ಮಾಡಿಟ್ಬಿಟ್ರೆ ಅವ್ರು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊಂಬಿಡ್ತಾರೆ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ನಾವು ದೇವ್ರ ಮನೇನ ನನಗೆ ಗೊತ್ತಿರಲಿಲ್ಲ. ನನಗೆ ಗೊತ್ತಾದ ಮೇಲೆ ಕೆಲವೊಂದು ವಾರಗಳಲ್ಲಿ ಎತ್ತಬಾರ್ದು, ಕಳಸ ಎತ್ತೋದಾಗಿರಲಿ ಅಥವಾ ದೇವರ ಪಾತ್ರೆಗಳನ್ನ ಕ್ಲೀನ್ ಮಾಡೋದಾಗಿರಲಿ ಮಾಡಬಾರ್ದಂತೆ. ಅದು ನಾವು ನಾರ್ಮಲಾಗಿ ಯಾವ್ಯಾವ ವಾರಗಳು ನಾವು ದೇವರ ಪಾತ್ರೆಗಳನ್ನ ಕ್ಲೀನ್ ಮಾಡ್ಬೋದು ಅಂದರೆ, ಒಂದು ಭಾನುವಾರ ಕ್ಲೀನ್ ಮಾಡ್ಬೋದು, ಸೋಮವಾರ ಕ್ಲೀನ್ ಮಾಡ್ಬೋದು, ಮಂಗಳವಾರ ಕ್ಲೀನ್ ಮಾಡಬಾರ್ದು, ಬುಧವಾರ ಕ್ಲೀನ್ ಮಾಡ್ಬೋದು, ಗುರುವಾರನೂ ಕ್ಲೀನ್ ಮಾಡ್ಬೋದು, ಶುಕ್ರವಾರ ಕ್ಲೀನ್ ಮಾಡಬಾರ್ದು. ಮಂಗಳವಾರ ಮತ್ತು ಶುಕ್ರವಾರ ಕಳಸನ ಎತ್ತಬಾರ್ದು. ಮತ್ತು ಅಮಾವಾಸ್ಯೆ, ಪೌರ್ಣಮಿ ಈ ಥರ ಟೈಮಲ್ಲಿ ಅಥವಾ ಹುಣ್ಣಿಮೆ ಈ ಟೈಮ್ಗಳಲ್ಲಿ ನಾವು ಕಳಸನ ಎತ್ತಬಾರ್ದು. ಮಿಕ್ಕಿದ ದಿವಸ ಎಲ್ಲ ಕ್ಲೀನ್ ಮಾಡ್ಕೋಬೋದಂತೆ. ಸೊ ನಾನು ಇವಾಗ ಆ ಒಂದು ದಿವಸ ನಾನು ತೆಗಿಯಲ್ಲ. ಬಾಕಿ ದಿವಸ ಏನು ಸೋಮವಾರನೂ ತೆಗಿಬೋದು. ಭಾನುವಾರ, ಸೋಮವಾರ, ಬುಧವಾರ ಇಲ್ಲ ಗುರುವಾರ, ಶುಕ್ರವಾರ ಆಯ್ತಲ್ಲ ಶನಿವಾರ ಇಲ್ಲ ಭಾನುವಾರ. ಕೆಲವೊಂದು ವಾರ ಅಂತಂದರೆ ಇವಾಗ ನಾವು ಸೋಮವಾರ, ಶುಕ್ರವಾರ ಮಾಡ್ತೀವಿ. ಬಟ್ ಮಂಗಳವಾರ ಕಳಸನ ತೆಗಿಬಾರ್ದು ಅಂತಾರೆ. ನಾವು ಸೋಮವಾರನೂ ಕ್ಲೀನ್ ಮಾಡ್ಕೊಬೋದು. ಮೇಯ್ನ್ಲಿ ಕಳಸ ಇಡೋರು ಮಂಗಳವಾರ ಮತ್ತು ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿ, ಹುಣ್ಣಿಮೆ ಈ ಟೈಮಲ್ಲಿ ಮಾತ್ರ ಎತ್ತಬಾರ್ದು ಅಷ್ಟೇ. ಮಿಕ್ಕಿದ ದಿವಸ ತೆಗೆದು ಪೂಜೆನ ಮಾಡ್ಕೊಬೋದು. ಅದಾದ ನಂತರ ಸ್ವಲ್ಪ ಬಿಸಿಲಿತ್ತು. ಸ್ವಲ್ಪ ಬಿಸಿಲಿಗೆ ಕೂದಲನ್ನ ಒಣಗ್ಸೋಣ ಅಂದ್ಬಿಟ್ಟು ಆಚೆ ಬಂದು ಹಂಗೆ ಸ್ವಲ್ಪ ವೀಡಿಯೋನೂ ಮಾಡ್ಕೊತಾ ಇದ್ದೆ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ, ಯಾವುದೇ ಒಂದು ಕೆಲಸ ಆದ್ರೂ ಅಷ್ಟೇ ಕರೆಕ್ಟಾಗಿ ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ಕೆಲಸನ ಮಾಡ್ಬೋದು. ಇಲ್ಲ ಅಂದರೆ ಇರ್ರೆಗ್ಯುಲರ್ ಆದರೆ ಏನು ಕೆಲಸನೂ ಮಾಡೋಕ್ಕಾಗಿರಲಿ, ಏನು ಮಾಡೋದಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ. ಸೊ ನನಗೆ ಯಾವ ರೀತಿ ಆಗಿಬಿಟ್ಟಿದೆ ಇವಾಗ ಅಂತಂದರೆ, ಏನೋ ಒಂದು ಸ್ಟ್ರೆಸ್ ಇದೆ, ಬಟ್ ಆದರೆ ನನಗೆ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಸ್ವಲ್ಪ ಒಂಥರ ಲೇಝಿ ಆಗಿಬಿಟ್ಟಿದ್ದೀನಿ. ಏನಕ್ಕಂತ ನನಗೆ ಗೊತ್ತಿಲ್ಲ. ಸೊ ಸ್ವಲ್ಪ ಲೇಝಿತನ ಬಿಟ್ಟು ಸ್ವಲ್ಪ ಆ್ಯಕ್ಟಿವ್ ಆಗಬೇಕು ಅಂತ ಎಷ್ಟು ಅಂದ್ಕೊಂಡ್ರೂ ಸಾಧ್ಯನೇ ಆಗ್ತಾಯಿಲ್ಲ. ಅದು ನನ್ನ ರುಟೀನ್ ಆ ರೀತಿ ಇದೆ. ನನಗೆ ಸ್ವಲ್ಪ ಜಾಸ್ತಿ ನಿದ್ದೆ ಬರ್ತಾ ಇರುತ್ತೆ. ನೈಟು ಕೌಶಿಕ್ ಸ್ವಲ್ಪ ನಿದ್ದೆ ಕೊಡ್ತಾ ಇಲ್ಲ ಇವಾಗ ಯಾಕೋ. ಸೊ ಅದರಿಂದ ಬೆಳಗಿನ ಟೈಮ್ ನಿದ್ದೆ ಬಂದುಬಿಡುತ್ತೆ, ಎದ್ದೇಳೋಕ್ಕಾಗೋದಿಲ್ಲ. ಸೊ ಅದರಿಂದ ಏನು ಮಾಡಬೇಕಂತ ಗೊತ್ತಿಲ್ಲ. ನೋಡೋಣ ನೆಕ್ಸ್ಟ್ ಡೇಸ್ ಯಾವುದಾದ್ರೂ ನೆಕ್ಸ್ಟ್ ದಿನಗಳಲ್ಲಿ ಸ್ವಲ್ಪ ಕೌಶಿಕ್ ಚೆನ್ನಾಗಿ ನಿದ್ದೆ ಮಾಡಿದರೆ ಸ್ವಲ್ಪ ಮಾರ್ನಿಂಗ್ ರೊಟೀನ್ ಚೇಂಜ್ ಮಾಡಬೇಕಂತ ಇದ್ದೀನಿ. ಅದರಿಂದ ಆವಾಗ ನಾನು ಚೆನ್ನಾಗಿ ಸ್ವಲ್ಪ ವೀಡಿಯೋಸ್ ಮಾಡ್ಕೊಬೋದು. ಇಲ್ಲ ಅಂದರೆ ನನಗೇನೋ ಅಷ್ಟಾಗಿ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದರಿಂದ ತೋರಿಸಿದ್ದನ್ನೇ ಪದೇ ಪದೇ ತೋರಿಸಿದ್ರೂ ಚೆನ್ನಾಗಿರೋದಿಲ್ಲ, ಬೋರ್ ಆಗುತ್ತೆ ಯಾರಿಗಾದ್ರೂ ಅಷ್ಟೇ. ಈಗ ನಾವು ಏನೋ ನೋಡಿದ್ರೂ ಪದೇ ಪದೇ ಅದನ್ನೇ ನೋಡಿದ್ರೆ ಚೆನ್ನಾಗಿ ಅನಿಸಲ್ಲ. ಯಾವ್ದಾದ್ರು ಸ್ವಲ್ಪ ಚೇಂಜಸ್ ಇದ್ದರೆ ನಮಗೂ ಕೂಡ ಚೆನ್ನಾಗಿರುತ್ತೆ. ತುಂಬ ದಿವಸ ಆದಮೇಲೆ ಸ್ವಲ್ಪ ಫೇಸ್ ಕಡೆ ಗಮನ ಕೊಡಬೇಕು ಅಂತ ಅಂದ್ಕೊಂಡು ಇವಾಗ ಸ್ವಲ್ಪ ಕ್ರೀಮ್ ಅದು ಇದು ಎಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಮಸಾಜ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಡೈಲಿ ನಾವು ಕ್ರೀಮ್ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಸ್ಕಿನ್ ಚೆನ್ನಾಗಿರುತ್ತೆ. ಆಮೇಲೆ ಸ್ಕಿನ್ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಇವಾಗ 2 ಸಲ ಅಲ್ಲ 3 ಸಲ ವಾಶ್ ಮಾಡಿದ್ರೂ ಮುಖ ನಡೆಯುತ್ತೆ. ಸಮ್ಮರ್ ಆಗಿರೋದ್ರಿಂದ ಎಷ್ಟು ಸಲ ವಾಶ್ ಮಾಡಿದ್ರೂ ಮಾಡ್ತಾನೆ ಇರಬೇಕಂತ ಅನಿಸುತ್ತೆ. ಸ್ವಲ್ಪ ನಾನು ಸ್ಕಿನ್ ಕಡೆ, ಹೇರ್ ಕಡೆ ಗಮನ ಕೊಡಬೇಕು ಅನ್ಕೋತೀನಿ, ಬಟ್ ಕೊಡೋಕ್ಕಾಗೋದಿಲ್ಲ. ಯಾಕಂದರೆ ಬರೋ ಟೈಮೆಲ್ಲ ನಾನು ಕೌಶಿಕ್ಗೆ ಕೊಡ್ತೀನಿ. ಸೊ ನನ್ನ ಮೇಲೆ ನಾನು ಗಮನನೇ ಕೊಟ್ಕೊಳ್ಳೋದು ಕಡಿಮೆ ಅಂತಲೇ ಹೇಳ್ಬೋದು. ನೋಡೋಣ, ಕೌಶಿಕ್ ಕೂಡ ಆಗ್ತಾ ಸೊ ನಾನು ನನ್ನ ಕಡೆ ಸ್ವಲ್ಪ ಗಮನನ ಕೊಡ್ಬೋದು. ಇವಾಗ ಅಷ್ಟು ಯಾವುದೇ ರೀತಿಯ ಸ್ಕಿನ್ ಕೇರ್, ಹೇರ್ ಕೇರ್ ಇದೆಲ್ಲ ಮಾಡ್ಕೊಳ್ಳೋದು ನನಗೆ ಕಷ್ಟ ಅನಿಸುತ್ತೆ. ಕೆಲವೊಬ್ಬರು ಮಾಡ್ಕೊಳ್ಳೋಬ್ರು, ಬಟ್ ನನಗೆ ಅಷ್ಟಾಗಿ ಆಗ್ತಾಯಿಲ್ಲ. ಅದರಿಂದ ಮತ್ತು ಸಂಜೆ ಮೇಲೆ ಸ್ವಲ್ಪ ಶಾಪ್ ಕಡೆನೂ ಹೋಗ್ಬಿಟ್ಟು ಹಂಗೆ ಸ್ವಲ್ಪ ಹೊಟ್ಟೆ ಹಸಿತಾಯಿತ್ತು ಅಂದ್ಬಿಟ್ಟು ಸ್ವಲ್ಪ ಹಂಗೆ ಏನಾದ್ರು ತಿಂದ್ಕೊಂಡು ಬಂದೆ. ಮತ್ತು ಬಂದಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರಾಗಿ ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ರಾಗಿ ರೊಟ್ಟಿಗೆ ಅನ್ನ ಯೂಸ್ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ ಸಾಫ್ಟಾಗಿ ಬರಲಿ ಅಂದ್ಬಿಟ್ಟು ಅಷ್ಟೇ, ಬೇರೆ ಇನ್ನೇನೂ ಅಲ್ಲ. ಒಂದು ಸ್ವಲ್ಪ ರೈಸ್ ಹಾಕ್ಕೊಂಡು 1 ಕಪ್ ಆಗೋಷ್ಟು ನಾನು
ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನೀವು ಎಷ್ಟಾದರೂ ತೊಗೊಬೋದು. ಅದಕ್ಕೆ ತಕ್ಕಂತೆ ರೈಸ್ ಹಾಕ್ಕೊಂಡ್ರೆ ಮುಗೀತು. ಸ್ವಲ್ಪ ಜೀರಿಗೆ, ಕರಿಬೇವು ಇದೆಲ್ಲ ಹಾಕ್ಕೊಂಡು ಪಾಪುಗೆ ಹಂಗೆ ಸರಿನೂ ಕೂಡ ಮಾಡ್ತಾಯಿದ್ದೆ. ನಾನು ಸರಿದು ರೆಸಿಪಿನ ನಾನು ಆಲ್ರೆಡಿ ಹಾಕಿದ್ದೀನಿ. ಹೋಗಿ ಒಂದು ಸಲ ಚೆಕ್ ಮಾಡಿ. ನಿಜವಾಗ್ಲೂ ಫ್ಲೇವರ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ಅದನ್ನು ಕುಕ್ ಮಾಡ್ತಾ ಇರಬೇಕಾದ್ರೇ ಘಮ ಸಖತ್ತಾಗಿ ಬರ್ತಾಯಿದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಸಲ ಮಾಡಿರುವಂಥದ್ದು ಸ್ಮೆಲ್ ಚೆನ್ನಾಗಿ ಬರ್ತಾಯಿತ್ತು ಅಂದರೆ ಅದು ಕೂಡ ಚೆನ್ನಾಗಿರುತ್ತೆ. ಮತ್ತು ರಾಗಿ ಹಿಟ್ಟನ್ನ ಕಲಸೋದಕ್ಕೆ ಸ್ವಲ್ಪ ಈ ಕಡೆ ಬಿಸಿನೀರು ಕೂಡ ಕಾಯಿಸ್ಕೊಂಡೆ. ಬೆಚ್ಚಗೆ ಸಾಕಾಗದೆ ನೋಡ್ಬೋದು ರಾಗಿ ಸರಿ ಪಾಪುಗೆ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿದೆ. ಮಕ್ಳಿಗೆ ತುಂಬ ಒಳ್ಳೆಯದು. ಒಂದು ಸಲ ಆದ್ರೂ ರಾಗಿ ಸರಿ ಇಲ್ಲ, ಕಾಳುಗಳು ಸರಿ ಯಾವುದಾದ್ರೂ ಒಂದು ಕೊಡಲೇಬೇಕು ನಾವು. ಅದರ ಮಧ್ಯೆ ಅದು ಇದು ಏನಾದರೂ ಮಾಡಿ ಕೊಡ್ಬೋದು. ನಾನು ಈ ರೀತಿ ಮಾಡುವಂಥದ್ದು ಯಾವಾಗಾದ್ರೂ ನಾನು 2 ಸಲನೂ ಕೊಡ್ತೀನಿ ಸರಿನಾ, ಬಟ್ ಒಂದೇ ರೀತಿ ಕೊಡೋದಿಲ್ಲ. 2 ಸರಿ ಮಾಡ್ಕೊತೀನಿ. ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು, ಈರುಳ್ಳಿ, ಕ್ಯಾರೆಟ್ ಇದೆಲ್ಲ ಹಾಕ್ಕೊಬೋದು. ಬಟ್ ನಾನು ಅದೇನೂ ಹಾಕಿಲ್ಲ. ಪ್ಲೇನಾಗಿ ಮಾಡ್ತಾಯಿದ್ದೀನಿ. ಏನೇನಿದೆ ಅದು ಮಾತ್ರ ಹಾಕಿ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ತೊಗೊಂಡು ಬರೋಕ್ಕೆ ಹೋಗಿರಲಿಲ್ಲ. ಸೊ ಅದರಿಂದ ಏನಿದೆ ಅದರಲ್ಲೇ ಹಾಕ್ತಾಯಿದ್ದೀನಿ. ಅದರಿಂದ ಅನ್ನ ಹಾಕಿದ್ನಲ್ಲ, ಸೊ ಅದರಲ್ಲಿ ಸಾಫ್ಟಾಗಿ ಬಂದುಬಿಡುತ್ತೆ. ಸೊ ಇದಕ್ಕೂ ಕೂಡ ನಾನು ಬೆಣ್ಣೆ ಹಾಕ್ಕೊಂಡು ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋವಂಥದ್ದು. ಯಾವುದೇ ರೀತಿ ಗ್ರೇವಿ ಮಾಡಿಲ್ಲ. ಸಾಂಬಾರಿತ್ತು, ಮಧ್ಯಾಹ್ನ ಮಾಡಿದ್ದೆ, ಕಾಳು ಸಾಂಬಾರಿತ್ತು. ಸೊ ಅದರಲ್ಲಾದರೂ ತಿನ್ಬೋದು. ಇಲ್ಲಾಂದರೆ ನನಗೆ ಇಷ್ಟ, ನಾನು ಬೆಣ್ಣೆಲಿ ತಿನ್ನೋಣ ಅಂತ ಅಂದ್ಬಿಟ್ಟು ನಾನು ಮಾಡ್ಕೊಂಡೆ. ನಮ್ಮ ಮನೇಲಿ ನಮ್ಮಮ್ಮ ಸಾಂಬಾರಲ್ಲಿ ತಿಂದು ನಮ್ಮ ಮನೆಯವ್ರು ಅವತ್ತು ಊಟನೇ ಮಾಡಿಲ್ಲ. ಯಾಕಂದರೆ ಅವ್ರೊಂದು ಬರ್ಡೇ ಪಾರ್ಟಿ ಇತ್ತು ಅಂತ ಅಲ್ಲೋದ್ರು. ಇಲ್ಲಿ ನಾನು ಬಟರ್ ಪೇಪರ್ ಏನಿಲ್ಲ, ಯಾವುದೋ ಒಂದು ಬೇಕಿಂಗ್ ಪೇಪರ್ ಬರುತ್ತಲ್ಲ, ಸೊ ಅದನ್ನು ತರಿಸ್ಕೊಂಡಿದ್ದೆ. ಸರಿ ಅದರಲ್ಲೂ ಒಂದ್ಸಲ ಮಾಡಿ ನೋಡೋಣ, ಏನಾದರೂ ತಟ್ಟಿದ್ರೆ ಅದು ಚೆನ್ನಾಗಿ ಬರುತ್ತೇನೋ, ಇಲ್ಲಾಂದರೆ ಅಂಟ್ಕೊಳ್ಳುತ್ತೇನೋ ಅಂತ ಅಂದ್ಕೊಂಡು ಅದರಲ್ಲೇನು ತಟ್ಟಿದೆ. ಬಟ್ ಚೆನ್ನಾಗಿ ಬಂತು. ಬಟರ್ ಪೇಪರ್ ಥರನೇ ಬಂತು. ಅಂಟ್ಕೊಳ್ಳೋದು ಆ ಥರದ್ದೇನೂ ಮಾಡಿರಲಿಲ್ಲ. ನಾನು ಸಪೋಸ್ ಏನಾದರೂ ಅಂಟ್ಕೋಬೋದೇನೋ ಅಂತ ಅಂದ್ಕೊಂಡೆ. ನಾನು ನೀರು ಅಂದರೆ ಎಣ್ಣೆ ಹಾಕಿರಲಿಲ್ಲ, ನೀರು ಹಾಕ್ಕೊಂಡೇ ಮಾಡ್ಕೊಂಡಿದ್ದೆ. ಆದರೆ ಒನ್ ಟೈಮ್ ಯೂಸ್ ಮಾಡಿ ಬಿಸಾಕುವಂಥದ್ದು, ಇಟ್ಕೊಳ್ಳೋಕ್ಕಾಗಲ್ಲ. ಬಟರ್ ಪೇಪರ್ ಅಂದರೆ ಯೂಸ್ ಮಾಡಿ ಇಟ್ಕೊಬೋದು. ರೊಟ್ಟಿನೂ ಅಷ್ಟೇ, ಯಾವಾಗಲೂ ರೊಟ್ಟಿ ಹಾಕಿದ ತಕ್ಷಣವೇ ಹಿಂದ್ಗುಂಟ್ಲೆ ರೊಟ್ಟಿನ ಉಲ್ಟಾ ಮಾಡಬೇಕು, ಇಲ್ಲಾಂದರೆ ವೈಟ್ಗಾಗ್ಬಿಡುತ್ತೆ. ರೊಟ್ಟಿನೂ ಅಷ್ಟೇ ತುಂಬ ಸಾಫ್ಟಾಗಿ ಬಂದಿತ್ತು. ಮತ್ತು ಎತ್ತೋದಕ್ಕೂ ಕೂಡ ತುಂಬಾ ಈಸಿಯಾಗಿತ್ತು. ಏನು ಅಂಟ್ಕೊಳ್ಳೋದು ಆ ಥರ ಏನೂ ಆಗ್ತಾ ಇರಲಿಲ್ಲ. ನಿಮ್ಗಳಿಗೂ ಎಷ್ಟು ಜನಕ್ಕೆ ಇಷ್ಟ ರಾಗಿ ರೊಟ್ಟಿ? ರಾಗಿ ರೊಟ್ಟಿ ಹುಚ್ಚೆಳ್ಳು ಚಟ್ನಿ ಅಂತೂ ಸಖತ್ತಾಗಿರುತ್ತೆ. ಬಟ್ ಹುಚ್ಚೆಳ್ಳು ಇರಲಿಲ್ಲ, ಸೊ ಅದರಿಂದ ನಾವು ಮಾಡಿಲ್ಲ. ಇಲ್ಲಾಂದರೆ ಕಾಯಿ ಚಟ್ನಿನೂ ಕೂಡ ಚೆನ್ನಾಗಿರುತ್ತೆ. ನೋಡ್ಬೋದು ತುಪ್ಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು.